ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ವೆಲ್ಕಮ್ ಟು ಮನಿ ಎನರ್ಜಿ 369. ಫ್ರೆಂಡ್ಸ್, ನಿಮಗೆ ದುಡ್ಡಿನ ಮೇಲೆ ಎಷ್ಟು ಕೃತಜ್ಞತೆ ಭಾವನೆ ಅನ್ನೋದು ಇದೆ? ನಿಜವಾಗ್ಲೂ ದುಡ್ಡಿಗೆ ಯಾವತ್ತಾದರೂ ನೀವು ಕೃತಜ್ಞತೆ ತಿಳಿಸ್ತಾ ಇರ್ತೀರಾ ಇಲ್ವಾ? ದುಡ್ಡಿನ ಮೇಲೆ ನಿಮ್ಮ ಮೈಂಡ್ಸೆಟ್ ಹೇಗಿದೆ, ಹೆಂಗಿದೆ, ಏನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಪರ್ಸನಲೈಸ್ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ನೀವು ಅರಿಗ್ಯಾಟೋ ಮನಿ ಅಂತ ಯಾವತ್ತಾದರೂ ಕೇಳಿದ್ದೀರಾ? ಆ ವರ್ಡ್ ಅರಿಗ್ಯಾಟೋ ಅಂದರೆ ಏನು ಅಂತ ಯಾರಿಗಾದರೂ ಗೊತ್ತಿದೆಯಾ? ಫ್ರೆಂಡ್ಸ್, ಅರಿಗ್ಯಾಟೋ ಮನಿ ಅಂದರೆ ಜಾಪನೀಸ್ ಲ್ಯಾಂಗ್ವೇಜಲ್ಲಿ ಥ್ಯಾಂಕ್ ಯು ಮನಿ ಅಂತ. ಅರಿಗ್ಯಾಟೋ ಅಂದರೆ ಥ್ಯಾಂಕ್ ಯು, ಕೃತಜ್ಞತೆಗಳು, ಧನ್ಯವಾದಗಳು ಅಂತ ಅರ್ಥ. ಕೃತಜ್ಞತೆನ ನಾವು ದುಡ್ಡಿಗೆ ತಿಳಿಸೋದನ್ನೇ ನಾವು ಅರಿಗ್ಯಾಟೋ ಮನಿ ಅಂತ ಹೇಳ್ತೀವಿ. ಎಷ್ಟು ಅಪಾರವಾದ ಪ್ರೀತಿನ ಹೊಂದಿ ದುಡ್ಡಿನ ಮೇಲೆ ನೀವು ಅಥವಾ ಹಣದ ಮೇಲೆ ನೀವು ಎಷ್ಟು ಅಪಾರವಾದ ಪ್ರೀತಿನ, ನಂಬಿಕೆನ, ವಿಶ್ವಾಸನ, ಕೃತಜ್ಞತೆ ಭಾವನೆ, ಮುಖ್ಯವಾಗಿ ಕೃತಜ್ಞತೆ ಭಾವನೆ ಇದೆಯೋ ಅಷ್ಟು ಅಪಾರವಾದ ಮನಿ ಫ್ಲೋ ನಿಮಗೆ ಆಗುತ್ತೆ ಅಂತ ಜಾಪನೀಸ್ ಸೈಂಟಿಸ್ಟ್ ಹೇಳ್ತಾರೆ. ಅದನ್ನೇ ನಾವು ಅರಿಗ್ಯಾಟೋ ಮನಿ, ಹ್ಯಾಪಿ ಮನಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಮನಿ ಅಂತ ಪ್ರತಿ ಕ್ಷಣ ನಿಮ್ಮ ಹತ್ರ ಬರೋ ದುಡ್ಡಿಗೆ, ಹೋಗೋ ದುಡ್ಡಿಗೆ, ಕೆಲವರು ದುಡ್ಡು ನಮ್ಮ ಹತ್ರದಿಂದ ಹೋಗಬೇಕಾದ್ರೆ ಖರ್ಚು ಮಾಡ್ತಾ ಇರ್ತೀವಿ. ಮೇ ಬಿ ನಮಗಾಗೆ ನಾವು ಖರ್ಚು ಮಾಡ್ಕೊತಾ ಇರ್ತೀವಿ, ಆದರೂ ನೋವು ತಿಂತಾ ಇರ್ತಾರೆ. ಅರೇ ಆಗೋಯ್ತಲ್ಲ, ನನ್ನ ಹತ್ರ ಇಷ್ಟಿತ್ತು, ಅಷ್ಟಿತ್ತು, ಇದಕ್ಕೆ ಖರ್ಚಾಗೋಯ್ತು, ಅದಕ್ಕೆ ಖರ್ಚಾಗೋಯ್ತು ಅಂತ ಫೀಲ್ ಆಗ್ತಾ ಇರ್ತೀರ. ಅಂಥ ದುಡ್ಡು ನಿಮಗೆ, ನೀವು ಕೃತಜ್ಞತೆ ಇಲ್ಲದೆ ಕಳಿಸ್ತಾ ಇರ್ತೀರಲ್ಲ, ಆ ದುಡ್ಡು ನಿಮಗೆ ಯಾವತ್ತೂ ವಾಪಸ್ ಆಗೋದೇ ಇಲ್ಲ. ಆ ಒಂದು ನೋವು ತಿಂತೀರಲ್ಲ, ಆ ನೋವು ತಿನ್ನೋ ದುಡ್ಡು ಅನ್ಹ್ಯಾಪಿ ಮನಿಯಾಗೆ ನಿಮ್ಮ ಹತ್ರದಿಂದ ಆಚೆ ಹೋಗ್ತಾ ಇರುತ್ತೆ, ಮತ್ತು ರಿಟರ್ನ್ ಬ್ಯಾಕ್ ಆಗೋದಿಲ್ಲ. ಅದೇ ನೀವು ಹ್ಯಾಪಿಯಾಗಿ ಫೀಲ್ ಆಗ್ತಾ ಖುಷಿಯಾಗಿ ಖರ್ಚು ಮಾಡಿ, ಅದು ಫ್ರೆಂಡ್ಸ್ ಖರ್ಚು ಮಾಡ್ತೀರಾ, ನೀವು ಖರ್ಚು ಮಾಡ್ಕೊತೀರಾ, ನಿಮ್ಮ ಮಕ್ಳು ಖರ್ಚು ಮಾಡ್ತೀರಾ, ಏನಕ್ಕೆ ಖರ್ಚು ಮಾಡ್ತೀರಾ, ಒಟ್ಟಿನಲ್ಲಿ ಎಕ್ಸ್ಪೆನ್ಸ್ ಆಗ್ತಾಯಿದೆ ಅಂದರೆ ಖುಷಿಯಾಗೆ ಖರ್ಚು ಮಾಡಬೇಕು, ಹ್ಯಾಪಿಯಾಗೆ. ತುಂಬ ಮತ್ತೆ ನನ್ನ ಹತ್ರ ಇದು 1000 ಪಟ್ಟು ಹೆಚ್ಚಾಗಿ ಆ ವಿಶ್ವದ ಆಶೀರ್ವಾದದಿಂದ ನನ್ನ ಹತ್ರ ಮತ್ತೆ ಬರುತ್ತೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ, ಪ್ರೀತಿಯಿಂದ, ಸಂತೋಷದಿಂದ ಮನಸಾರೆ ಆ ದುಡ್ಡನ್ನು ಯಾವಾಗ ನೀವು ಖರ್ಚು ಮಾಡ್ತೀರೋ ಅದು ಕೃತಜ್ಞತೆ ಪೂರ್ವಕವಾಗಿ ದುಡ್ಡು ನಿಮಗೆ ಮತ್ತೆ ವಾಪಸ್ಸು ಮಲ್ಟಿಪ್ಲೈ ಆಗಿ ಬರುತ್ತೆ. ಅದಕ್ಕೆ ನಾವು ದುಡ್ಡು ಖರ್ಚು ಮಾಡೋವಾಗ ಏನು ವರ್ಡ್ ಹೇಳಬೇಕು? ಮಲ್ಟಿಪ್ಲೈ ರಿಟರ್ನ್ ಬ್ಯಾಕ್ ಟು ಮೀ ಅಂತ ಹೇಳ್ಕೋಬೇಕು. ಅಥವಾ ಕನ್ನಡದಲ್ಲಿ, ನಾನು ಖರ್ಚು ಮಾಡುವ ಪ್ರತಿ ರೂಪಾಯಿ ನನಗೆ ಮತ್ತೆ 1000 ಪಟ್ಟು ಹೆಚ್ಚಾಗಿ ಆ ವಿಶ್ವದ ಆಶೀರ್ವಾದದಿಂದ ಪಡೆದಿದ್ದಕ್ಕಾಗಿ ಅಥವಾ ಬಂದಿದ್ದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಗಳು. ದುಡ್ಡಿಗೆ ಕೃತಜ್ಞತೆ, ಮೇನ್ ದುಡ್ಡಿಗೆ ಕೃತಜ್ಞತೆಗಳನ್ನ ಯಾರು ತಿಳಿಸ್ತೀರೋ ನಿಮ್ಮ ಲೈಫಲ್ಲಿ ದುಡ್ಡಿಗೆ ಕೊರತೆನೇ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಅಂಡರ್ಲೈನ್ ಮಾಡ್ಕೊಳ್ಳಬೇಕಾದ್ರೆ ಅಪಾರವಾದ ದುಡ್ಡನ್ನು ನಿಮಗೆ ಆ ಯೂನಿವರ್ಸ್ ಕೊಡುತ್ತೆ. ಆ್ಯಂಡ್ ನಿಮ್ಮ ಮೈಂಡ್ ಸೆಟ್ ಸಹ ಯಾವಾಗ ನೀವು ದುಡ್ಡಿಗೆ ಪ್ರತಿ ಕ್ಷಣ ಕೃತಜ್ಞತೆ ಹೇಳ್ತೀವಿ. ಇವಾಗ 1 ರೂಪಾಯಿ ಬರಲಿ, ಇಲ್ಲ ಯಾರೋ ಕೊಡ್ತಾರೆ, ನಿಮ್ಮ ಮಕ್ಕಳು ಕೊಡ್ತಾರೆ, ಪ್ರತಿಯೊಂದು ಸಿಂಗಲ್ ಪೈಸೆ ಕೂಡ ನೀವು ಕೃತಜ್ಞತೆ ಥ್ಯಾಂಕ್ ಯು ಮನಿ ಅಂತ ಹೇಳ್ತಾ ಇರ್ತೀರೋ, ಮತ್ತಷ್ಟು ನಿಮ್ಮ ಮೈಂಡ್ಸೆಟ್ ಕೂಡ ಪಾಸಿಟಿವ್ ಮೈಂಡ್ಸೆಟ್ಗೆ ಬದಲಾವಣೆ ಆಗಿ ಮನಿ ಮ್ಯಾಗ್ನೆಟ್ ಆಗಿ ರೆಡಿ ಆಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಪ್ರೋಗ್ರಾಮಿಂಗ್ ಮೆಸೇಜನ್ನು ನೀವು ಕೊಡ್ತಾ ಇದ್ದೀರಾ. ಸೊ ಹ್ಯಾಪಿಯಾಗಿ ಫೀಲ್ ಆಗಿ ಕೊಡೋವಾಗ ಆ ಸಬ್ಕಾನ್ಷಿಯಸ್ ಮೈಂಡ್ ಕೂಡ, ಇವ್ರಿಗೆ ದುಡ್ಡು ಅಂದರೆ ಇಷ್ಟ, ನಾನು ಇವ್ರಿಗೆ ದುಡ್ಡು ಕೊಡಬೇಕು, ಇವ್ರನ್ನ ನಾನು ಶ್ರೀಮಂತರಾಗಿ ಮಾಡಬೇಕು, ಇವ್ರಿಗೆ ತುಂಬ ಆ ರಿಚ್ನೆಸ್ಸು, ಆ ಒಂದು ಇದು, ಇವರು ರಿಚ್ ಆಗೋದಕ್ಕೆ, ದುಡ್ಡನ್ನು ಪಡೆಯೋದಕ್ಕೆ ಇವರು ಅರ್ಹರಿದ್ದಾರೆ ಅಂತ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ನಂಬದಾಗ ಒಂದು ಸಾರಿ ಸಬ್ಕಾನ್ಷಿಯಸ್ ಮೈಂಡನ್ನ ನೀವು ರೀಪ್ರೋಗ್ರಾಮ್ ಮಾಡಿ ನೋಡಿ, ನಿಮಗೆ ದುಡ್ಡು ಕೊರತೆಯೇ ಇರೋದಿಲ್ಲ. ಫ್ರೆಂಡ್ಸ್, ಅಪಾರವಾಗಿ ದುಡ್ಡು
ಬರ್ತಾನೇ ಇರುತ್ತೆ. ಮನಿ ರೈನ್ ಅಂತ ಹೇಳ್ತೀವಲ್ಲ, ದುಡ್ಡಿನ ಮಳೆ ನಿಮಗೆ ಆಗಬೇಕು ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಯಾವಾಗಲೂ ದುಡ್ಡಿಗೆ ಕೃತಜ್ಞತೆಯಿಂದ ಇರಿ. ಬಿಲೀಫ್ ಸಿಸ್ಟಮ್ ತುಂಬ ಸ್ಟ್ರಾಂಗಾಗಿರಬೇಕು ದುಡ್ಡಿನ ಮೇಲೆ. ನಿಮ್ಮ ಬಿಲೀಫ್ ಸಿಸ್ಟಮ್ ಏನಿದೆ, ಹೇಗಿದೆ, ಯಾವಾಗಲೂ ದುಡ್ಡು ನನ್ನ ಹತ್ರ ಇಲ್ಲ ಅಂತಿದೆಯಾ, ಅಥವಾ ದುಡ್ಡು ನನ್ನ ಹತ್ರ ತುಂಬ ದುಡ್ಡಿದೆ ಅಂತಿದೆಯಾ, ಅಪಾರವಾಗಿದೆ ಅಂತಿದೆಯಾ, ಬೇಕಾದಷ್ಟು ಇದೆಯೇ ಅಂತಿದೆಯಾ, ನನ್ನ ಹತ್ತಿರ ಇರುವ ಎಲ್ಲದಕ್ಕೂ ಕೃತಜ್ಞತೆಗಳು ಅಂತ ಯಾವತ್ತಾದರೂ ತಿಳಿಸಿದ್ದೀರಾ? ನೀವು ದುಡ್ಡಿಲ್ಲ ಅಂತೀರಲ್ಲ, ಹಾಗಾದರೆ ನಿಮ್ಮ ಮನೆಯಲ್ಲಿ ಇರೋ ವಸ್ತುಗಳು ಯಾವ ರೂಪದಲ್ಲಿ ಬಂದಿದ್ರೆ ಅದು ವಸ್ತು ರೂಪದಲ್ಲೇ ಇದೆ. ಬಟ್ ಅದು ನೀವು ಅಂಗಡಿಯಿಂದ ಕೊಂಡ್ಕೊಂಬರ್ಬೇಕಾದ್ರೆ ನೀವು ದುಡ್ಡು ಕೊಟ್ಟಿರ್ತೀರ ತಾನೆ. ಮತ್ತು ಪ್ರತಿ ವಸ್ತುವಿಗೂ ಅದರದ್ದೇ ಒಂದು ವ್ಯಾಲ್ಯೂ ಇರುತ್ತಲ್ವ, ಆ ವ್ಯಾಲ್ಯೂನ ಕಟ್ಟೆ ನೀವು ತೊಗೊಂಬರ್ತೀರಲ್ವ. ಮತ್ತು ದುಡ್ಡಿಲ್ಲ ಅಂದರೆ ನಿಮ್ಮ ಮನೆ ತುಂಬ ಇರೋ ಸಾಮಾನು, ಐಟಮ್ಸು, ಫರ್ನಿಚರ್ಸ್ ಆಗಿರ್ಬೋದು, ಇಂಟೀರಿಯರ್ಸ್ ಆಗಿರ್ಬೋದು, ಡಾಲ್ಸ್ ಆಗಿರ್ಬೋದು, ಫ್ಯಾನ್ ಎಲ್ಲ ತಗೊಳ್ಳಿ. ಈಚ್ ಆ್ಯಂಡ್ ಎವ್ರಿಥಿಂಗ್, ಮ್ಯಾಚ್ ಬಾಕ್ಸಿಂದ ಹಿಡಿದು ಒಂದು ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲ ದುಡ್ಡು ಕೊಟ್ಟೇ ತಂದಿರ್ತೀವಲ್ಲ. ಸೊ ಅದಕ್ಕೆಲ್ಲ ಯಾವತ್ತಾದರೂ ಕೃತಜ್ಞತೆಗಳನ್ನ ತಿಳಿಸ್ಕೊಟ್ಟಿದ್ದೀರಾ? ನಿಮ್ಮಲ್ಲಿರುವ ವಸ್ತುಗಳಿಗೆ, ನೀವು ಹಾಕ್ಕೊಳೋ ಬಟ್ಟೆಗಳಿಗೆ, ನೀವು ಹಾಕ್ಕೊಳೋ ಗೋಲ್ಡ್ ಎಲ್ಲ ದುಡ್ಡಿನ ರೂಪದಲ್ಲಿ ನಿಮ್ಗೆ ಬಂದಿದೆ. ದುಡ್ಡು ಕೊಟ್ರೇ ನಿಮಗೆ ಅವೆಲ್ಲ ನಿಮ್ಮ ಹತ್ರ ಬಂದಿದೆ ಅಲ್ವಾ. ನನ್ನ ಹತ್ರ ದುಡ್ಡು ಅಂದರೆ ದುಡ್ಡು ರೂಪದಲ್ಲೇ ಇರಬೇಕು ಅಂತಲ್ಲ, ಈವನ್ ವಸ್ತುಗಳ ರೂಪದಲ್ಲಿ ಇರೋದನ್ನು ಕೂಡ ನಾವು ದುಡ್ಡು ಅಂತ ಹೇಳ್ತೀವಲ್ವಾ. ಸೊ ಇಲ್ಲ ಅಂತ ಯಾಕೆ ಹೇಳ್ತಾ ಇರ್ತೀರಾ? ಸೊ ಇದೆಲ್ಲ ಏನು ಐಶ್ವರ್ಯ, ದುಡ್ಡು, ಸಂಪತ್ತು, ಐಶ್ವರ್ಯ. ಅದಕ್ಕೆ ಮ್ಯಾಜಿಕಲ್ ವರ್ಡ್ಸ್, ಈ 3 ಮ್ಯಾಜಿಕಲ್ ವರ್ಡ್ಸ್ನ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಪ್ರತಿ ಕ್ಷಣ ದುಡ್ಡು, ಸಂಪತ್ತು, ಐಶ್ವರ್ಯ ಅಂತ ಹೇಳ್ತಾ ಇದ್ದರೆ ಅಟ್ರ್ಯಾಕ್ಟ್ ಆಗುತ್ತೆ ಈಸಿಯಾಗೆ. ದುಡ್ಡು, ಐಶ್ವರ್ಯ, ಸಂಪತ್ತು ಬೆಳೀತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ. ಕೃತಜ್ಞತೆ ಪೂರ್ವಕವಾಗಿರಿ ಅಷ್ಟೇ. ನಿಮ್ಮ ಹತ್ರ ಇರುವ ವಸ್ತುಗಳಿಗೆ ಪ್ರತಿ ಕ್ಷಣ ಅಟ್ಲೀಸ್ಟ್ ದಿನಕ್ಕೆ 100 ಟೈಮ್ ಆದರೂ ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ ಆ ವಸ್ತುಗಳಿಗೆ ಥ್ಯಾಂಕ್ ಯು, ಕೃತಜ್ಞತೆಗಳು, ಧನ್ಯವಾದಗಳು ತಿಳಿಸ್ತಾ ಹೋಗಿ. ತುಂಬ 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 ಯೂನಿವರ್ಸ್ಗೆ ಅಲೈನ್ ಆಗ್ತೀರಾ. ನಿಮ್ಮ ಒಂದು ಪವರ್ಸ್ ಇದೆಯಲ್ಲ, ಅಂದರೆ ಎನರ್ಜೀಸ್, ವೈಬ್ರೇಷನ್ಸ್, ಫ್ರೀಕ್ವೆನ್ಸೀಸ್ ಎಲ್ಲವೂ ಇನ್ಕ್ರೀಸ್ ಆಗಿ ವಿಶ್ವದ ಶಕ್ತಿ ಜೊತೆಗೆ ಅಲೈನ್ ಆಗುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ರಿಪ್ರೋಗ್ರಾಮ್ ಆಗುತ್ತೆ. ಆಗ ಸಬ್ಕಾನ್ಷಿಯಸ್ ಮೈಂಡ್ ನಿಮಗಾಗಿ ಒಂದು ಸರ್ವೆಂಟ್ ರೀತಿಯಲ್ಲಿ ಅಥವಾ ಜೀನಿ ರೀತಿಯಲ್ಲಿ ನಿಮ್ಗೆ ಏನು ಬೇಕೋ, ನೀವು ಕೇಳಿದ ದುಡ್ಡಾಗಿರ್ಬೋದು, ಸಂಪತ್ತಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ನಿಮಗಾಗಿ ಅಟ್ರ್ಯಾಕ್ಟ್ ಮಾಡಿ ತಗೊಂಬಂದು ಇಡುತ್ತೆ. ಹೌದು, ನನ್ನ ಮಾತು ನಂಬಿ, ನಿಜ ಇದು, ಸತ್ಯ ಇದು, ಇದೇ ಸಬ್ಜೆಕ್ಟ್. ಲಾ ಆಫ್ ಅಟ್ರಾಕ್ಷನ್ ಬೇರೆ ಏನೂ ಇಲ್ಲ. ನೀವೇನದ್ರ ಮೇಲೆ ಫೋಕಸ್ ಮಾಡಿ ರಿಪ್ರೋಗ್ರಾಮ್ ಮಾಡ್ತೀರಾ ಸಬ್ಕಾನ್ಷಿಯಸ್ ಮೈಂಡ್, ಅದೇ ತಗೊಂಬಂದು ಇಡುತ್ತೆ ನಿಮ್ಮ ಮುಂದೆ. ಸಿಂಪಲ್ ಥಿಯರಿ, ನೀವು ಅರ್ಥ ಮಾಡ್ಕೊಳ್ಳಿ. ವೆರಿ ಈಸಿ. ಯಾವಾಗಲೂ ಮನುಷ್ಯರಿಗೂ ಕೃತಜ್ಞತೆ ಪೂರ್ವಕವಾಗಿರಿ. ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ, ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತಾ ಹೋಗಿ. ಎಷ್ಟು ಹಾರ್ಟ್ಫುಲ್ಲಾಗಿ ಧನ್ಯವಾದಗಳನ್ನ ನೀವು ತಿಳಿಸ್ತೀರೋ ಅಷ್ಟು ಅಪಾರವಾದ ಸಂಪತ್ತು, ಕೀರ್ತಿ, ಪ್ರತಿಷ್ಠೆಗಳು, ದುಡ್ಡು ಬರುತ್ತೆ. ಮುಖ್ಯವಾಗಿ ದುಡ್ಡು ಇನ್ಫ್ಲೋ ಆಗಬೇಕು ಅಂದರೆ ಅರಿಗ್ಯಾಟೋ ಮನಿ ಅಂದರೆ ಕೃತಜ್ಞತೆಗಳನ್ನ ತೀರಿಸಿ. ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಮನಿ ಅಂತ ಹೇಳ್ತಾ ಇರಿ. ಅರ್ಲಿ ಮಾರ್ನಿಂಗ್ ಒಂದು ಎಕ್ಸಸೈಸ್ ಮಾಡಿ. ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟು ದುಡ್ಡನ್ನ ಕೈಯಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಮನಿ ಅಂತ ಭಾವನೆ ಇರಬೇಕು. ಸುಮ್ಮನೆ ಮೇಡಮ್ ಹೇಳಿದಾರಲ್ಲ ವಿಡಿಯೋಲಿ ಅಂತ ಮಾಡೋದಲ್ಲ ಫ್ರೆಂಡ್ಸ್. ನೀವು ಕೈಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಒಂದು ಪ್ರೀತಿನ ಆ ದುಡ್ಡಿಗೆ ತೋರಿಸ್ತಾ, ಅದಕ್ಕೆ ಮುತ್ತು ಕೊಡ್ತಾ, ಕೃತಜ್ಞತೆಗಳ ಧನ್ಯವಾದಗಳನ್ನ ತಿಳಿಸ್ತಾ, ಲವ್ ಯು ಮನಿ ಹಗ್ ಮಾಡಿ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ದುಡ್ಡಿಲ್ಲದೆ ಏನಿದೆ ಪ್ರಪಂಚದಲ್ಲಿ? ಇಲ್ಲ ಅಲ್ಲ, ದುನಿಯಾನೇ ಇಲ್ಲ ದುಡ್ಡಿಲ್ಲದೆ. ಸೊ ದುಡ್ಡೇ ಮುಖ್ಯ ನಮಗೆ. ಅಷ್ಟು ಅಪಾರವಾದ ನಂಬಿಕೆ ದುಡ್ಡು ಮೇಲೆ ಇದ್ದಾಗ, ಪ್ರೀತಿ ಇದ್ದಾಗ ಆ ದುಡ್ಡು ಖಂಡಿತ ನಿಮ್ಮ ಹತ್ರ ಬಂದೇ ಬರುತ್ತೆ. ನೀವು ಮಾಡಿ, ಎಕ್ಸಸೈಸ್ ಮಾಡಿ. ಮಾರ್ನಿಂಗ್ ಟೈಮ್ಸ್ ಎವ್ರಿ ಡೇ ಕೃತಜ್ಞತೆಗಳ ತಿಳಿಸಿ ಅದನ್ನು ಒಂದು 10 ನಿಮಿಷ ಸ್ಪೆಂಡ್ ಮಾಡಿ ಆ ದುಡ್ಡಿನ ಜೊತೆ. ಎಷ್ಟಿದೆಯೋ ಅದು ಕೌಂಟ್ ಮಾಡಿ, ಸೌಂಡ್ ಕೇಳಿಸ್ಕೊಳ್ಳಿ, ಪ್ರೀತಿನ ಕೊಡಿ, ಹಗ್ ಮಾಡಿ, ಕಿಸ್ ಮಾಡಿ. ಮತ್ತು ನೈಟ್ ಬಿಫೋರ್ ಸ್ಲೀಪಿಂಗ್, ಮಲಗುವ ಮುನ್ನ ಸಹ ಇದೇ ಎಕ್ಸಸೈಸ್ ಮಾಡಿ. 21 ದಿನ ಮಾಡಿ ನೋಡಿ. ನಾನು ಚಾಲೆಂಜ್ ಬೇಕಾದರೆ ನಿಮಗೆ 21 ಡೇಸಲ್ಲಿ ಈ ಮನಿ ಎಕ್ಸಸೈಸ್ ನೀವು ಮಾಡೋದ್ರಿಂದ
ದುಡ್ಡನ್ನು ಅಪಾರವಾಗಿ ಅಟ್ರಾಕ್ಟ್ ಮಾಡ್ತೀರಾ. ಇನ್ಫ್ಲೋ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ, ಅಪರ್ಚುನಿಟೀಸ್ ಹೆಚ್ಚಾಗ್ತಾ ಹೋಗುತ್ತೆ. ಅರಿಗ್ಯಾಟೋ ಮನಿ ಅಂತ ಹೇಳ್ತಾ ಇರಿ, ಥ್ಯಾಂಕ್ ಯು ಮನಿ ಅಂತ ಹೇಳ್ತಾ ಇರಿ. ತಿಳಿಸ್ತಾ ಹೋಗಿ ದುಡ್ಡಿಗೆ. ನಿಮ್ಗೆ ಎಷ್ಟು ಪ್ರೀತಿನ ತೋರಿಸ್ತೀರೋ ಅಷ್ಟು ನಿಮ್ಮ ಹತ್ರ ಬಂದಾಗ, ಹಣ ಬಂದಾಗ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ತಿಳಿಸಿ. ಹಣ ನಿಮ್ಮಿಂದ ಹೋಗುವಾಗ ಸಹ ಹ್ಯಾಪಿಯಾಗಿ ಧನ್ಯವಾದಗಳು ತಿಳಿಸಿ. ಮತ್ತು ಮಲ್ಟಿಪ್ಲೈ ಆಗಿ ನನ್ನ ಹತ್ರ ಬಾ ಅಂತ ಹೇಳಿ, ಸ್ಪರ್ಶ ಮಾಡಿ. ಹಣದಿಂದ ನಿಮಗೇನು ಉಪಯೋಗವಾಗಿದೆ, ಇಷ್ಟು ವರ್ಷಗಳಿಂದ ನಿಮಗೆ ದುಡ್ಡು ಹೇಗೆ ಉಪಯೋಗ ಆಗಿದೆ, ಆಗಿರುವ ಒಂದು ಉಪಯೋಗಕ್ಕೆ ಸಹ ನೀವು ಕೃತಜ್ಞತೆಗಳನ್ನ ತಿಳಿಸಿ. ಎಂಥ ಒಂದು ಸಂದರ್ಭಗಳಲ್ಲಿ ಆ ದುಡ್ಡು ನಿಮಗೆ ಹೆಲ್ಪ್ ಆಗಿದೆಯೋ ಆ ಒಂದು ಸನ್ನಿವೇಶನ ಸಹ ನೆನೆಸ್ಕೊಂಡು ನೀವು ಅದಕ್ಕೂ ಸಹ ಥ್ಯಾಂಕ್ ಯು ಮನಿ ಅಂತ ಹೇಳಿ ಕೃತಜ್ಞತೆಗಳನ್ನ ತಿಳಿಸಿ ದುಡ್ಡಿಗೆ. ಇದರಿಂದ ನಿಮಗೆ ದುಡ್ಡಿನ ಪ್ರವಾಹ ಹೆಚ್ಚಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಅನ್ನೋದು ತುಂಬ 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 ಪವರ್ಫುಲ್ ವರ್ಡ್. ಈ ಪದವನ್ನು ಪದೇ 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 ನುಡಿತಾ ಹೋದರೆ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್, ನೀವೇ ಬದಲಾಗ್ಬಿಡ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ದುಡ್ಡಿನ ಜೊತೆ ಬಾಂಧವ್ಯ ಹೆಚ್ಚಾಗುತ್ತೆ, ಸಂತೋಷ ಹೆಚ್ಚಾಗುತ್ತೆ, ಮನಿ ಇನ್ಫ್ಲೋ ಆಗುತ್ತೆ. ಶ್ರಮವಿಲ್ಲದೆ ತುಂಬ ಸುಲಭವಾಗಿ ದುಡ್ಡನ್ನು ಆಕರ್ಷಣೆ ಮಾಡ್ತೀರಾ. ಅತಿ ಬೇಗನೆ ನಿಮ್ಮ ಸಂತೋಷದ ದುಡ್ಡು ಅಸಂತೋಷದ ದುಡ್ಡು ಸಂತೋಷವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಹ್ಯಾಪಿ ಮನಿ ಬಿಕಮ್ಸ್ ಹ್ಯಾಪಿ ಮನಿ ಬೈ ಸೇಯಿಂಗ್ ಅರಿಗ್ಯಾಟೋ ಮನಿ, ಥ್ಯಾಂಕ್ ಯು ಮನಿ. ಹಾಗಿದ್ರೆ ನೀವು ನಿಮ್ಮ ಈ ಕೃತಜ್ಞತೆ ಭಾವನೆನ ಬೆಳೆಸ್ಕೊತೀರಲ್ವ? ಪ್ರತಿದಿನ ತಪ್ಪದೇ ಮನಿ ಎಕ್ಸಸೈಸ್ ಮಾಡಿ ಮನಿಗೆ ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಮನಿ, ಥ್ಯಾಂಕ್ ಯು ಮನಿ ಅಂತ ಹೇಳ್ಕೊಳ್ಳಿ. 21 ಡೇಸ್ ಮಾಡಿ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ 21 ಡೇಸ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮಗೆ ದುಡ್ಡಿನ ಪ್ರವಾಹ ಹೆಚ್ಚಾಗಿದೆಯಾ ಇಲ್ವಾ ಅನ್ನೋದು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ಪ್ಲೀಸ್. ಇವಾಗ ಈ ಒಂದು ವಿಡಿಯೋ ಕೆಳಗಡೆ ಸಹ ಎಲ್ಲರೂ ಕಮೆಂಟ್ ಮಾಡಿ ಅರಿಗ್ಯಾಟೋ ಮನಿ ಅಂತ, ಥ್ಯಾಂಕ್ ಯು ಮನಿ, ಲವ್ ಯು ಮನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು, ಲವ್ ಯು ಆಲ್. ನಿಮಗೆ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಸಹ ಕ್ವಶನ್ಸು ಹೇಳ್ಬೋದು. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.